ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಏನು ಅಂದರೆ ಹುಚ್ಚು ಮುಂಡೆ ಮದುವೆಲಿ ಉಂಡೋನೇ ಜಾಣ ಅಂತ ಅಂದ್ಬಿಟ್ಟು ನಮ್ಮ ಜವಾಹರ್ಲಾಲ್ ನೆಹರು ಮತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ, ಸ್ವಾತಂತ್ರ್ಯದ ಕ್ಲೇಮ್ಸ್ ಏನಿರುತ್ತೆ ಅದರಲ್ಲಿ ಮುಂಚೂಣಿನಲ್ಲಿರ್ತಾರೆ. ಯಾಕೆಂದರೆ ಹಿಂದೇನು ಮಾತಾಡಿದ್ದೀನಿ ನಾನು, ಕಾಸ್ಟ್ ಲೀಡರ್ ಮಾಸ್ ಲೀಡರ್ ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಭಾಳ ಮಾತಾಡಬೇಕು. ಯಾಕೆಂದರೆ ಇದುವರೆಗೂ ಏನು ಮಾತಾಡಿದ್ದೀವಿ, ಅವ್ರನ್ನ ಹೊಗಳ್ಬಿಟ್ಟು ಮಾತಾಡಿದ್ದೀವಿ, ರಾಷ್ಟ್ರಪಿತ ಅಂತ ಹೇಳ್ಬಿಟ್ಟಿದ್ದೀವಿ. ಭಾರತ ಮಾತೆ ಅಂತೀವಿ ರೀ ನಾವು. ಭಾರತ ಮಾತೆ ಅಂತಂದರೆ ಶಿವನ ಹೆಂಡತಿ ಪಾರ್ವತಿ. ಆಕೆ ಶತ್ರುಗಳನ್ನ ಸಂಹಾರ ಮಾಡಬೇಕು ಅಂದರೆ ಖಡ್ಗನ ಎತ್ಕೊಂಡು, ತ್ರಿಶೂಲ ಎತ್ಕೊಂಡು, ಗದೆನ ಎತ್ಕೊಂಡು ರಾಕ್ಷಸ ಸಂಹಾರ ಮಾಡ್ತಾರೆ. ಆಗ ಆಕೆನ ಭದ್ರಕಾಳಿ ಅಂತೀವಿ, ಶಕ್ತಿ ದೇವತೆ ಅಂತೀವಿ. ಇಂಥ ದೇವತೆ ಅಂತ ಒಪ್ಕೊಂಡಿರ್ತಕ್ಕಂಥ ಶಕ್ತಿಯನ್ನು, ಮಹಿಳೆಯನ್ನು ನಾವು ಗಂಡನಾಗಿ ಮಹಾತ್ಮ ಗಾಂಧಿಯನ್ನು ನೋಡೋದು ವಿಪರ್ಯಾಸ ಅಲ್ವಾ, ದುರಂತ ಅಲ್ವಾ ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ಆ ಥರ ಪ್ರಶ್ನೆ ಬಂದಾಗ ಯಾರು ಧರ್ಮ ನಿಷ್ಠರಿದ್ದಾರೆ, ಯಾರು ರಾಷ್ಟ್ರಭಕ್ತಿದ್ದಾರೆ ಅವರೆಲ್ಲರೂ ತೀವ್ರವಾಗಿ ವಿರೋಧ ಮಾಡ್ತಾರೆ. ಇದನ್ನು ಅನೇಕ ಇವುಗಳಲ್ಲಿ ನೋಡಿದ್ದೀವಿ ನಾವು. ಏನಾಗುತ್ತೆ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಮೇಲೆ ವ್ಯಾಪಕವಾದ ಅಪಪ್ರಚಾರ, ವ್ಯಾಪಕವಾದ ದೌರ್ಜನ್ಯ, ಅನೇಕರು ಹೆದರಿಕೆಯಿಂದ ಹಿಂದೂ ಧರ್ಮವನ್ನು ಬಿಟ್ಟು ಹೋಗ್ತಾರೆ, ಅನೇಕರು ಆಸೆ ಆಮಿಷಗಳಿಗೊಳಗಾಗಿ ಹಿಂದೂ ಧರ್ಮವನ್ನು ಬಿಟ್ಟು ಹೋಗ್ತಾರೆ, ಅನೇಕರು ಅಧಿಕಾರಕ್ಕಾಗಿ ಬಿಟ್ಟು ಹೋಗ್ತಾರೆ. ಇಂಥ ಸೇವಿಯರು 15ನೇ ಶತಮಾನದಲ್ಲಿ ಇಂಡಿಯಾಕ್ಕೆ ಬರ್ತಾನೆ. ಆದರೆ 1960ನೇ ಇಸ್ವಿನಲ್ಲಿ ನೋಡಿ, ಪೋರ್ಚುಗೀಸರು ಗೋವಾನ ಬಿಟ್ಟು ಹೋಗ್ತಾರೆ. ಗೋವಾ ಬಿಟ್ಟು ಹೋಗೋದೇ ಅಂದರೆ ಒಂದು ಸಣ್ಣ ಉಲ್ಲೇಖ ಮಾಡ್ತೀನಿ ನಾನು. ನಾವು ದಾವಣಗೆರೆಯಲ್ಲಿದ್ವಿ, ನ್ಯಾಷನಲ್ ಹೈವೇ ನಂಬರ್ 4ಅಲ್ಲಿ ನಮ್ಮ ಪಕ್ಕದಲ್ಲಿದ್ವಿ ನಾವು. ಅಲ್ಲೇನಾಗೋದು, ಯುದ್ಧ ಆಗತ್ತೆ ಅಂತ ಅಂದ್ಬಿಟ್ಟು ಲಾರಿಗಳಲ್ಲಿ, ರೈಲುಗಳಲ್ಲಿ ಟ್ಯಾಂಕರ್ಗಳನ್ನ, ಯುದ್ಧ ಸಾಮಗ್ರಿಗಳನ್ನ ತೊಗೊಂಡೋಗೋರು. ನಾವು ಮನೆಯಿಂದ ಮಜ್ಜಿಗೆ ತೊಗೊಂಡು ಹೋಗಿ ಕೊಡ್ತಿದ್ವಿ, ನೀರು ತೊಗೊಂಡು ಹೋಗಿ ಕೊಡ್ತಿದ್ವಿ. ಸೈನಿಕರು ಕಂಡ್ರೆ ಎಲ್ಲಿರೋ ಉತ್ಸಾಹ ನಮಗೆ. ಇದನ್ನು ಸಹ ಹೇಳಬೇಕಾಗತ್ತೆ. ಇದೇನು ಅಂತಂದರೆ 60ನೇ ದಶಕದಲ್ಲೂ ಈ ಥರ ನಡೆದಿದೆ. ಆ ಥರ ಹೋಗಿರ್ತಕ್ಕಂಥ ಪೋರ್ಚುಗೀಸರು ಏನು ಮಾಡ್ತಾರೆ, ಸೈಂಟ್ ಝೇವಿಯರ್ ಮುಂಡೆಗಂಡಂದ ಶವ ತಗೊಂಡು ಹೋಗಲ್ಲ ರೀ, ಇಲ್ಲೇ ಬಿಡ್ತಾರೆ. ಅವನು ಕ್ರೂರಿ, ದಬ್ಬಾಳಿಕೆ ನಡೆಸಿದವನು, ಹಿಂದೂಗಳನ್ನ ನಾಶ ಮಾಡಿದವನು, ಹಿಂದುತ್ವವನ್ನು ನಾಶ ಮಾಡಿದವನು. ಏನಾಗುತ್ತೆ, ಶರೀರದಲ್ಲಿರ್ತಕ್ಕಂಥ ಜೀವನ ತಗೊಂಬಿಟ್ರೆ ಹೆಣ ಮಾತ್ರ ಉಳ್ಕೊಳುತ್ತೆ. ಹಾಗೆ ಹಿಂದೂಗಳು ನಾವು ಬರೀ ಹೆಣವಾಗಿ ಉಳ್ಕೊಂಡಿದ್ದೀವ, ಹೇಳಿದ್ದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ವಾ ಅನ್ನೋ ಪ್ರಶ್ನೆ ಹೇಳುತ್ತೆ. ಇದೆಲ್ಲ ಯೋಚನೆ ಮಾಡಿದಾಗ ಹೌದು, ನಾವು ಬುದ್ಧಿವಂತರು, ನಾವು ಅಪ್ರತಿಮ ಶೂರರು. ನೋಡಿ, ಅಪ್ರತಿಮ ಶೂರರು ಅಂತಂದರೆ ಹೇಳಬೇಕು ಅಂತಂದರೆ ಬಾಜಿರಾವ್ ಪೇಶ್ವೆ, ಮಾಧವರಾವ್ ಪೇಶ್ವೆ ಹೇಳಬೇಕಾಗತ್ತೆ. ಇವರು ಇಂಡಿಯಾನ ಗೆಲ್ತಾ ಪಾಕಿಸ್ತಾನ ಗೆಲ್ತಾರೆ, ಪಾಕಿಸ್ತಾನ ಗೆದ್ದು ಅಫ್ಘಾನಿಸ್ತಾನ ಗೆದ್ದು ಇರಾನ್ನ ಗೆಲ್ತಾರೆ ಅಂತ ಹೇಳಿದ್ದೆ ಹಿಂದೆ. ಇವಾಗಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಷ್ಟು ಪರಾಕ್ರಮವಾಗಿರ್ತಕ್ಕಂಥ ಹಿಂದೂ ಚರಿತ್ರೆಯನ್ನು ನಾವು ಯಾಕೆ ಓದಲಿಲ್ಲ ಅಂತಂದರೆ, ನಮ್ಮ ನ್ಯಾಚುರಲ್ ಆಗಿ ನಮ್ಮ ಸ್ವಾತಂತ್ರ್ಯದ ಮುಂಚೂಣಿಯಲ್ಲಿ ಯಾರಿದ್ರು ಗಾಂಧಿ ಮತ್ತು ನೆಹರು, ಅವ್ರ ಬಗ್ಗೆ ಬಹಳ ದೊಡ್ಡ ತಪ್ಪನ್ನು ಹೊರಿಸ್ಬೇಕಾಗತ್ತೆ. ಇದು ಸತ್ಯನೂ ಹೌದು. ಏನು ಅಂದರೆ, ಕಾಸ್ಟ್ ಲೀಡ್ರಿಗೆ ಒಬ್ಬ ಮಾಸ್ ಲೀಡ್ರ್ ಬೇಕಾಗಿರುತ್ತೆ, ಮಾಸ್ ಲೀಡ್ರಿಗೆ ಒಬ್ಬರು ಕ್ರಾಸ್ ಲೀಡ್ರ್ ಬೇಕಾಗುತ್ತೆ. ಕಳ್ಳ ಮಳ್ಳ ಅಂತೀವಿ ನಾವು ಕನ್ನಡದಲ್ಲಿ. ಹೊಂದಾಣಿಕೆ ಮಾಡ್ಕೊಂಬಿಡ್ತಾರೆ ಇವರು. ಹೊಂದಾಣಿಕೆ ಮಾಡ್ಕೊಂಬಿಟ್ಟು ಏನಾಗುತ್ತೆ, ಹಿಂದೂ ಧರ್ಮವನ್ನು ಅವ್ರು ಹೇಗೆ ನಾಶ ಮಾಡೋದು ಇವರು ಸಹ ನಾಶ ಮಾಡ್ತಾರೆ. ಹೇಗೆ ನಾಶ ಮಾಡ್ತಾರೆ ಅಂತ ಹೇಳ್ತೀನಿ ಬನ್ನಿ. ನೋಡಿ, ನಾವೇನಾದ್ರು ಸರ್ಕಾರಿ ಸ್ಕೂಲ್ಗಳಿಗೆ, ಹಿಂದೆಲ್ಲ ಸರ್ಕಾರಿ ಸ್ಕೂಲ್ಗಳು ಮಾತ್ರ ಇತ್ತು, ಪ್ರೈವೇಟ್ ಸ್ಕೂಲ್ಗಳು ಇರಲಿಲ್ಲ. ಆವಾಗ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಸರ್ಕಾರನೇ ನಡೆಸ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟು ಒಬ್ಬ ಮಿನಿಸ್ಟ್ರ್ ಇರ್ತಿದ್ದ. ಅವರು ಒಂದು ಫಾರ್ಮನ್ನ ಪ್ರಿಂಟ್ ಮಾಡಿ ಕೊಡ್ತಾರೆ ರೀ. ಪ್ರಿಂಟ್ ಮಾಡಿ ಕೊಟ್ಟಿದ್ದು ಫಾರ್ಮನ್ನ ನಾವು ಭರ್ತಿ ಮಾಡಬೇಕಾಗತ್ತೆ. ಭರ್ತಿ ಮಾಡಬೇಕಾದ್ರೆ ಏನಾಗಿರುತ್ತೆ, ಫಸ್ಟು ನೀವು ಇಂಡಿಯನ್ನ ಅಂತ ಕೇಳ್ತಾರೆ. ಹೌದು, ನಾವು ಇಂಡಿಯನ್ ಅಂತ ಬರಿತೀವಿ. ನೆಕ್ಸ್ಟ್ ಹಿಂದೂನ ಅಂತ ಕೇಳ್ತಾರೆ, ಎಸ್ ಹಿಂದೂ ಅಂತ ಕೇಳ್ತೀವಿ. ಆಮೇಲೆ ಏನು ಮಾಡ್ತಾರೆ, ಕ್ಯಾಸ್ಟ್ ಯಾವುದು ಅಂತಾರೆ, ಬ್ರಾಹ್ಮಣರು ಅಂತ ಬರಿತೀವಿ. ಸಬ್ ಕ್ಯಾಸ್ಟ್ ಯಾವುದು ಅಂತಾರೆ, ಸ್ಮಾರ್ತರು ಅಂತ ಬರಿತೀವಿ. ಹೀಗೆ ಹಿಂದೂಗಳನ್ನ ಡಿವೈಡ್ ಮಾಡ್ತಾ ಏನು ಮಾಡಿಬಿಟ್ರು, ನಮ್ಮನ್ನು 90% ಇರ್ತಕ್ಕಂಥ 100ಕ್ಕೆ 90 ಜನ ಇರ್ತಕ್ಕಂಥವ್ರನ್ನ ಅಲ್ಪಸಂಖ್ಯಾತರನ್ನು ಮಾಡಿಬಿಟ್ರಿ. ಮುಸಲ್ಮಾನರು ಕೇವಲ 100ಕ್ಕೆ 10 ಜನ ಇದ್ದರು. ಅವ್ರು ಮುಸಲ್ಮಾನರು ಅಂತ ಬರೆದ್ಬಿಟ್ರು ಸ್ಟಾಪಲ್ಲಿ, ಯಾರು ಮುಂದಕ್ಕೆ ಬರೆಯೋಕ್ಕೆ ಹೋಗ್ತಿರಲಿಲ್ಲ. ಹೀಗಾಗಿ ಏನಾಯಿತು, ನಮ್ಮ ಹಿಂದೂಗಳನ್ನ, ಬಹುಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳನ್ನ ಅಲ್ಪಸಂಖ್ಯಾತನ ಮಾಡಿದ್ರು, ಅಲ್ಪಸಂಖ್ಯಾತನ ಬಹುಸಂಖ್ಯಾತ ಮಾಡಿದ್ರು. ಇವತ್ತು ಪ್ರಪಂಚ ಅದನ್ನು ನಂಬ್ಕೋತಾರೆ. ಇವತ್ತು ನೋಡಿ, ಜಿನೇವಾದಲ್ಲಿ ನಾವು ನೋಡಬೇಕಲ್ಲಿ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ. ಅಲ್ಲಿ ಏನಾಗುತ್ತೆ, ಮುಸಲ್ಮಾನರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ ಅನ್ನೋ ಪೋಸ್ಟರ್ಗಳು ನೋಡ್ತೀವಿ. ನೆನ್ನೆ ಮೊನ್ನೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ. ನಿಜವಾಗ್ಲೂ ದಬ್ಬಾಳಿಕೆ ನಡೀತಾ ಇದೆಯಾ? ನಾವು 90% ಇರ್ತಕ್ಕಂಥ ಜನ ನಮಗೆ ನ್ಯಾಯ ಬೇಕು ಅಂತ ಕೇಳೋದ್ರಲ್ಲಿ ಏನು ತಪ್ಪು? ನೋಡಿ, ನ್ಯಾಯ ಬೇಕು ಅಂತ ಕೇಳೋದ್ರಲ್ಲಿ ನಮ್ಮದೊಂದು ಇದಿದೆ, ಪ್ರಿನ್ಸಿಪಲ್ ಇದೆ, ಒಂದು ಫೌಂಡೇಶನ್ ಇದೆ. ಏನು ಅಂದರೆ ಬಹುಮತಕ್ಕೆ ಮಾನ್ಯತೆ ಇರಬೇಕು,
ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂದರೆ ಪ್ರಪಂಚ ಒಪ್ಕೊಂಡಿರ್ತಕ್ಕಂಥ ತತ್ವ ಇದು. ಪ್ರಪಂಚ ಒಪ್ಕೊಂಡಿರ್ತಕ್ಕಂಥ ತತ್ವ ಏನು ಅಂದರೆ ಮೆಜಾರಿಟಿ ಮಸ್ಟ್ ಪ್ರಿವೇಲ್, ಬಹುಮತಕ್ಕೆ ಮಾನ್ಯತೆ ಇರಬೇಕು. ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್. ನಮಗೆ ಶ್ರೀರಾಮ ಐಕಾನ್ ಆಗಿರಬೇಕಿತ್ತು, ಶ್ರೀರಾಮ ಲೀಡರ್ ಆಗಬೇಕಾಗಿತ್ತು, ಶ್ರೀರಾಮ ಹೀರೋ ಆಗಬೇಕಿತ್ತು. ನಾವು ಏನು ಮಾಡಿದ್ವಿ, ಸೆಕ್ಯುಲರ್ ಅಂತ ಸೇರಿಸ್ಕೊಂಬಿಟ್ವಿ. ಯಾರ್ರೀ ಸೆಕ್ಯುಲರು? ಯಾರು ಸೆಕ್ಯುಲರ್ ಇದ್ದಾರೆ? ಈಗ ನೋಡಿ, ವರ್ಷ ಪೂರ್ತಿ ನಾವು ಟಿಪ್ಪು ಜಯಂತಿ ಮಾಡ್ತೀವಿ. ಏನಾಗುತ್ತೆ, ಎಲೆಕ್ಷನ್ ಬಂತು ಅಂದ್ಬಿಟ್ಟು ನನ್ನ ಹೆಸರಲ್ಲೇ ರಾಮ ಇದ್ದಾನೆ ಅಂತ ಹೇಳ್ಕೊಂಡು ಓಡಾಡ್ತೀವಿ. ಇದು ಸೆಕ್ಯುಲರಿಸಮ್ಮ? ಪ್ರಶ್ನೆ ಬರುತ್ತೆ. ಯಾರಾದರೂ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ವಾಟ್ ಈಸ್ ಸೆಕ್ಯುಲರಿಸಮ್? ಸೆಕ್ಯುಲರಿಸಮ್ ಎಂದರೆ ಹಿಂದೂ ಅಲ್ಲಾಹು ಅಕ್ಬರ್ ಅಂತಂದರೆ, ಅಥವಾ ಯೇಸು ಕ್ರಿಸ್ತ ಜಿಂದಾಬಾದ್ ಅಂದ್ಬಿಟ್ಟು ಸೆಕ್ಯುಲರ್ ಆಗಿ ಹೋಗ್ತಾನ? ಅಥವಾ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾವು ಈ ಥರ ಸ್ಲೋಗನ್ಗಳನ್ನ ಬಿಟ್ಟು ಓಟ್ ತಗೊಂಡ್ಬಿಟ್ಟು ಅಧಿಕಾರಕ್ಕೆ ಬಂದರೆ ನಾವು ಸೆಕ್ಯುಲರ್ ಆಗ್ತೀವ? ಇದು ನಮ್ಮ ಮುಂದಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಏನಾಗುತ್ತೆ, ಝೇವಿಯರ್ ವಿಷಯ ಮಾತಾಡ್ತಾ ಇದ್ದೆ. ಬನ್ನಿ, ಯಾರು ಗೋವಾಕ್ಕೆ ಹೋಗ್ತೀವಿ, ಮಕ್ಕಳಾಗಲಿಲ್ಲ, ಇನ್ನೇನು ಸಾವಿರ ಸಮಸ್ಯೆಗಳಿರುತ್ತೆ, ಎಲ್ಲ ಸಮಸ್ಯೆಗಳ ಪರಿಹಾರ ಆಗಲಿ ಅಂದ್ಬಿಟ್ಟು ಆ ಝೇವಿಯರ್ ಹೆಣನ ಕೊಳತು ಹೋಗದಾಗ ಇಟ್ಟಿದ್ದಾರೆ. ಅದ್ರ ಮುಂದೆ ನಾವು ಕ್ಯಾಂಡಲ್ ಹಚ್ಚಿ ನಮಸ್ಕಾರ ಮಾಡ್ತೀವಿ. ಇದಕ್ಕಿಂತ ಅವಮಾನವಾಗಿರ್ತಕ್ಕಂಥ ಇನ್ಸಿಡೆಂಟ್ ಏನು ಬೇಕು? ನಾವು ಎಚ್ಚೆತ್ಕೋಬೇಕ್ರಿ. ಹಿಂದೂಗಳು ನಮ್ಮ ಮೇಲೆ ಕ್ರೌರ್ಯ, ದಬ್ಬಾಳಿಕೆ, ಹಿಂಸೆ ಮಾಡಿದವನು ಆತನ್ನು ನಾವು ಹೋಗಿ ದೇವರು ಅಂತ ಒಪ್ಕೋತೀವಿ ಅಂತಂದರೆ, ಕೃಷ್ಣನ ಒಪ್ಕೊಳ್ಳೋದಿಲ್ಲ ರೀ ನಾವು ದೇವರು ಅಂತ. ಯಾಕೆ ಅಂದರೆ 16,000 ಜನ ಹೆಂಡ್ತೀರಿದ್ರು. ಹೆಂಡ್ತಿ ಇರಲಿಲ್ಲ, ಅದು ಬೇರೆ ವಿಚಾರ. ಯಾಕೆ ಅಂತಂದರೆ ಅವನು ಯುದ್ಧ ಮಾಡ್ತಾ ಏನು ಮಾಡ್ತಾನೆ, ಅಬಲೆಯಾಗಿರ್ತಕ್ಕಂಥ ಹೆಂಗಸನ್ನ ಕರ್ಕೊಂಡೋಗಿ ರಕ್ಷಣೆ ಮಾಡ್ತಾನೆ. ಇದೇನಾಗಿದೆ, ಕಾಲಕ್ರಮೇಣದಲ್ಲಿ ನಮ್ಮ ಸೆಕ್ಯುಲರಿಸ್ಟ್ಗಳು ಬೊಬ್ಬೆ ಹೊಡೆಯೋದು, ಕೃಷ್ಣಗೆ 16,000 ಜನ ಹೆಂಡ್ತೀರಿದ್ರಂತೆ. ಬುಲ್ಶಿಟ್ ರೀ ಇದೆಲ್ಲ ಢೋಂಗಿ. ಮತ್ತು ಏನಾಗುತ್ತೆ, ನಾವು ಇಂಥ ಝೇವಿಯರ್ನ ಪ್ರಾರ್ಥನೆ ಮಾಡೋದು, ಅವನ ಸಂತ ಅಂತ ಹೇಳೋದು, ಅವನ ದೇವರು ಅಂತ ಅವನ್ನ ಮೊರೆ ಹೋಗೋದು, ನಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಅಂತ ಕೇಳೋದು ನಮ್ಮ ಮುಟ್ಟಾಳತನದ ಪರಮಾವಧಿ ಅಂತ ಹೇಳ್ತೀನಿ. ಬನ್ನಿ, ಇದನ್ನೆಲ್ಲ ದಾಟ್ಕೊಂಡು ಬೆಳಿಬೇಕಾಗಿದೆ. ನಾವು ಇದನ್ನೆಲ್ಲ ಸ್ಟಾಪ್ ಮಾಡಬೇಕಾಗಿದೆ. ನಮ್ಮ ರಾಮ, ನಮ್ಮ ಕೃಷ್ಣ, ನಮ್ಮ ವಿವೇಕಾನಂದ, ನಮ್ಮ ಬಸವಣ್ಣ, ನಮ್ಮ ಅಂಬೇಡ್ಕರ್, ಈ ಥರ ನಾವು ಹೊಸದಾಗಿ ಚರಿತ್ರೆಯನ್ನು ಬರಿಬೇಕಾಗಿದೆ. ನಾವು ಯಾರು ಚರಿತ್ರೆಯನ್ನು ಹೊಸದಾಗಿ ಬರಿತೀವಿ, ನಮ್ಮ ನ್ಯೂ ಎಜುಕೇಷನ್ ಪಾಲಿಸಿ ಬಂದಿದೆ, ನರೇಂದ್ರ ಮೋದಿಯವ್ರು ಮಾಡಿರೋದಿಲ್ಲ. ಪಠ್ಯಪುಸ್ತಕಗಳು ಅನೇಕಗಳು ಚೇಂಜ್ ಆಗಬೇಕಾಗಿದೆ. ಯಾರೋ ಬರೆದಿರತಕ್ಕಂಥ ಚರಿತ್ರೆಯನ್ನು ಓದಿ ಮಾರ್ಕ್ಸ್ ತಗೊಂಡು ನಾವು ದೊಡ್ಡವರಾಗೋದು ಬೇಕಿಲ್ಲ ರೀ. ನೋಡಿ, ಬೇಕಾದಷ್ಟು ಜನ ಇದ್ದಾರೆ ಆ ಥರ ಮುಟ್ಟಾಳರು, ಮೋಸ ಮಾಡ್ತಕ್ಕಂಥ ಚರಿತ್ರಕಾರರು. ಅವ್ರನ್ನೆಲ್ಲ ಧಿಕ್ಕರಿಸೋಣ, ಬನ್ನಿ ಹೊಸ ಚರಿತ್ರೆಯನ್ನು ಬರೆಯೋಣ. ಚರಿತ್ರೆ ನಮ್ಗೆ ಉತ್ಸಾಹ ಕೊಡಬೇಕು. ನಮ್ಮ ಹಿಂದೂಗಳ ಧರ್ಮವನ್ನು, ಹಿಂದೂಗಳ ಮೈಂಡ್ಸೆಟ್ಟನ್ನು ಸ್ಟ್ರಾಂಗ್ ಮಾಡಬೇಕು. ಅಂಥ ಇದನ್ನು ಮಾತ್ರ ಪ್ರೋತ್ಸಾಹ ಮಾಡೋಣ. ಝೇವಿಯರ್ ಗೋವಾಕ್ಕೆ ಹೋಗಿ ಝೇವಿಯರ್ ಪೂಜೆ ಮಾಡೋದು, ಮೊಂಬತ್ತಿ ಹಚ್ಚೋ, ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸೋಣ ಅಂತ ಹೇಳಿ ನೀನು ಎಪಿಸೋಡ್ ಮಾಡ್ತಾಯಿದ್ದೀನಿ. ನಮಸ್ತೆ.